ಹಾಯ್, ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್. ನಾನಿವತ್ತು ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಸ್ಟಾರ್ ಹೂವು ಮತ್ತು ಮರಾಠಿ ಮೊಗ್ಗು ಮತ್ತು ಕಸ್ತೂರಿ ಮೆಂತೆ, ಬಿರಿಯಾನಿ ಪೌಡರು, ಸಾಂಬಾರ್ ಪೌಡರ್ ಮತ್ತು ಖಾರ ಪುಡಿ, ಅರಿಶಿನ ಪುಡಿ. ನಾನಿಲ್ಲಿ ಬಿರಿಯಾನಿ ಬೇಕಾಗಿರೋ ಐಟಮ್ಸ್ನೆಲ್ಲ ತಗೊಂಡಿದ್ದೀನಿ. ಮೊದಲಿಗೆ ಒಂದು ಕುಕ್ಕರಿಗೆ ಕುಕ್ಕರ್ನ ಬಿಸಿಗಿಟ್ಟು ಸ್ವಲ್ಪ ಆಯಿಲ್ ಹಾಕಿ, ನಿಮಗೆ ಎಷ್ಟು ಆಯಿಲ್ ಬೇಕು ಅಂತ ನೋಡ್ಕೊಳ್ಳಿ. ಆಯಿಲು ಜಾಸ್ತಿ ಹಾಕಿದ್ರೆ ಬಿರಿಯಾನಿಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಆಯಿಲ್ ಜೊತೆನೇ ನಾನಿಲ್ಲಿ 1 ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಸ್ಟಾರ್ಟಿಂಗ್ ಆಯಿಲ್ ಜೊತೆ 1 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಮತ್ತು ಲಾಸ್ಟ್ ಬಿರಿಯಾನಿನ ನಾವು ಓಪನ್ ಮಾಡ್ತೀವಲ್ಲ, ಆ ಟೈಮಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಓಪನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿ ಸ್ಮೆಲ್ಲು ಸಹ ಬರುತ್ತೆ. ಎಣ್ಣೆ ಕಾದ ನಂತರ ನಾನಿಲ್ಲಿ ತಗೊಂಡಿರುವಂತಹ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಪಲಾವ್ ಎಲೆ ಎಲ್ಲದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಏಲಕ್ಕಿನ ನಾನಿಲ್ಲಿ ಸಿಪ್ಪೆ ತೆಗೆದು ಹಾಕ್ತಿದ್ದೀನಿ. ಯಾವುದೇ ರೀತಿಯಾದಂತಹ ಜಜ್ಜಿ ಪೌಡ್ರ್ ಮಾಡಿ ಹಾಕ್ತಿಲ್ಲ, ಬರೀ ಸಿಪ್ಪೆ ತೆಗೆದು ಹಾಕಿದ್ರೆ ಸಾಕು, ಚೆನ್ನಾಗಿ ಸ್ಮೆಲ್ ಬರುತ್ತೆ ಒಳ್ಳೆ. ಅದು ಫ್ರೈ ಆದ ನಂತರ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನೂ ಸಹ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟೇ ಚೆನ್ನಾಗಿ ಬಿರಿಯಾನಿ ಸ್ಮೆಲ್ ಬರುತ್ತೆ, ಚೆನ್ನಾಗಿ ಟೇಸ್ಟು ಸಹ ಕೊಡುತ್ತೆ. ಈರುಳ್ಳಿ ಚೆನ್ನಾಗಿ ರೆಡ್ ಕಲರ್ ಫ್ರೈ ಆದ ನಂತರ ಕಸ್ತೂರಿ ಮೆಂತೆನ ಹಾಕಿ 1 ನಿಮಿಷ ಮತ್ತೆ ಫ್ರೈ ಮಾಡ್ಕೊತೀನಿ. ನಂತರ ನಾನಿಲ್ಲಿ ಚಿಕನ್ನ 2 ಸಲ ತೊಳೆದ್ಬಿಟ್ಟು ನೀರನ್ನೆಲ್ಲ ತೆಗೆದು ವಾಶ್ ಮಾಡಿ ಇಟ್ಟಿದ್ದೆ. ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಚಿಕನ್ನ ಅದರೊಳಗಡೆ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ತೀನಿ. ಚಿಕನ್ನಲ್ಲಿರುವಂತಹ ಮಾಂಸದ ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ನಾವು ಅದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಆಗಿ ಅದು ಅದರೊಳಗಡೆ ಇರೋಂಥ ನೀರಿನ ಅಂಶನೆಲ್ಲ ಬಿಟ್ಟು ಅದು ಫ್ರೈ ಆಗಬೇಕು. ನಾನಿಲ್ಲಿ ಚಿಕನ್ನಿಗೆ 1 ಸ್ಪೂನ್ ಸಾಲ್ಟು ಮತ್ತು 1/4 ಸ್ಪೂನಷ್ಟು ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಫ್ರೈ ಆಗೋಕ್ಕೆ ಬಿಡ್ತೀನಿ ನಾನು. ಹಂಗೇ ಒಂದು 10 ನಿಮಿಷ. ಸ್ಟಾರ್ಟಿಂಗೇ ಚಿಕನ್ನಿಗೆ ನಾವು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಚಿಕನ್ನಲ್ಲಿರುವಂತಹ ಹಸಿ ಮಾಂಸದ ವಾಸನೆ ಎಲ್ಲ ಹೋಗಿ ಅರಿಶಿನ ಪುಡಿ ಮತ್ತು ಉಪ್ಪು ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿ ಸ್ಮೆಲ್ಲು ಸಹ ಬರುತ್ತೆ. ಚಿಕನ್ನಲ್ಲಿರುವಂಥ ಹಸಿ ಮಾಂಸದ ಸ್ಮೆಲ್ಲು ಸಹ ಹೋಗುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ಮಿಕ್ಸ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಸೊಪ್ಪನ್ನ ನಾನು ತೆಗೆದು ಹಂಗೆ ಎತ್ತಿಟ್ಟಿರ್ತೀನಿ. ಇಲ್ಲಿ ಚಿಕನ್ ಫ್ರೈ ಆದ ನಂತರ ನಾನಿಲ್ಲಿ ತಗೊಂಡಿರುವಂತಹ ಮಸಾಲ ಐಟಮ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರ್ ಪೌಡರ್, ಖಾರ ಪುಡಿ ಮತ್ತು ಅರಿಶಿನ ಪುಡಿ, ಚಿಕನ್ ಬಿರಿಯಾನಿ ಪೌಡರು ಅಷ್ಟನ್ನು ಸಹ ಹಾಕಿ ನಾನಿಲ್ಲಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಆಗೋದಕ್ಕೆ ಬಿಟ್ಬಿಡ್ತೀನಿ. ನಾನಿಲ್ಲಿ ಯಾವುದೇ ರೀತಿಯಾದಂತಹ ಮಸಾಲನ ರುಬ್ಬಿ ಮಾಡ್ತಾ ಇಲ್ಲ. ಈ ಥರ ಸಿಂಪಲ್ಲಾಗಿ ಬ್ಯಾಚುಲರ್ಸ್ಗಳಿಗಂತೂ ತುಂಬಾ ಈಸಿಯಾಗಿ ಪಟ್ಟಂತ 10 ನಿಮಿಷಕ್ಕೆ ರೆಡಿಯಾಗುತ್ತೆ. ನಮ್ಮನೆಗೆ ಯಾರಾದ್ರೂ ರಿಲೇಟಿವ್ಸ್ ಬಂದಿದ್ದರೆ ಅವರಿಗೆ ಸಡನ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗ ನಾವು ಈ ಥರ ಸಿಂಪಲ್ಲಾಗಿ ಯಾವುದೇ ಮಿಕ್ಸಿಗೆ ಹಾಕ್ದಲೇ ಪೇಸ್ಟ್ ಮಾಡ್ದಲೇ ಪಟ್ಟಂತ ನಾವು ಈ ಚಿಕನ್ ಬಿರಿಯಾನಿನ ಮಾಡಿಕೊಡ್ಬೋದು ಅವರಿಗೆ. ನಾನಿಲ್ಲಿ ಟೊಮೊಟೊನೂ ಸಹ ಹಾಕಿ ಮಿಕ್ಸ್ ಮಾಡ್ಕೋತೀನಿ.
ಟೊಮೊಟೊನೂ ಸಹ ಚಿಕನ್ ಜೊತೆ ಫ್ರೈ ಆಗಬೇಕು. ಸ್ಟಾರ್ಟಿಂಗೇ ಟೊಮೊಟೊ ಹಾಕ್ಬಿಟ್ರೆ ಫುಲ್ಲು ಅದು ಈರುಳ್ಳಿ ಜೊತೆನೇ ಇದಾಗ್ಬಿಡುತ್ತೆ. ಈಗ ಚಿಕನ್ ಜೊತೆ ಹಾಕಿದ್ರೆ ಟೊಮೊಟೊದಲ್ಲಿರುವಂತಹ ಹುಳಿ ಅಂಶ ಚಿಕನ್ನಿಗೆ ಅಡ್ಜಸ್ಟ್ ಆಗಿ ಚಿಕನ್ನು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ನಾನಿಲ್ಲಿ ಒಂದು 1/4 ಕಪ್ಪಷ್ಟು ಮೊಸರನ್ನು ಸಹ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ನಿಂಬೆಹಣ್ಣ ಮಿಕ್ಸ್ ಮಾಡಲ್ಲ ಬಿರಿಯಾನಿಗೆ. ಟೊಮೊಟೊ ಮತ್ತು ಮೊಸರನ್ನೇ ಹಾಕೋದ್ರಿಂದ ಅದರಲ್ಲೇ ಹುಳಿ ಚೆನ್ನಾಗಿ ಬಿಡೋದ್ರಿಂದ ನಿಂಬೆಹಣ್ಣು ಎಕ್ಸ್ಟ್ರಾ ಹಾಕ್ತಿಲ್ಲ. ನಿಮಗೇನಾದರೂ ಹುಳಿ ಜಾಸ್ತಿ ಬೇಕು ಅಂತಂದರೆ ನೀವು ನಿಂಬೆಹಣ್ಣ ಒಂದು ಅರ್ಧ ಭಾಗ ಹಾಕ್ಕೋಬೋದು. ಚೆನ್ನಾಗಿ ಚಿಕನ್ನು ಮಸಾಲ ಜೊತೆ ಅಡ್ಜಸ್ಟ್ ಆಗಿ ಫುಲ್ ಎಣ್ಣೆ ಬಿಟ್ಟಿದೆ. ಈಗ ಒಂದ್ಸಲ ಮಿಕ್ಸ್ ಮಾಡಿ ಅಕ್ಕಿನ ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ತಗೊಂಡು ಅದನ್ನು ನೀಟಾಗಿ 2 ಸಲ ತೊಳೆದು ನೀರೆಲ್ಲ ತೆಗೆದು ಇಟ್ಟಿದ್ದೆ. ಈಗ ಚಿಕನ್ ಜೊತೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ, ಹಂಗಾಗಿ 4 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ನಾವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿರ್ತೀವಿ ಅದೇ ಲೋಟದಲ್ಲಿ ಅದೇ ಸಮ ಪ್ರಮಾಣದಲ್ಲಿ 1 ಗ್ಲಾಸಿಗೆ 2 ಗ್ಲಾಸ್ ನೀರು ಥರ 2 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 4 ಗ್ಲಾಸ್ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಲಾಸ್ಟಲ್ಲಿ ನೀವು ಸ್ಟಾರ್ಟಿಂಗ್ಗೆ ಚಿಕನ್ನಿಗೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ನೋಡಿ ಉಪ್ಪು ಬೇಕು ಅಂತ ಅಂದರೆ ಹಾಕಿ. ಮತ್ತು ಉಳಿದಿರುವಂತಹ ಕೊತ್ತಂಬರಿ ಮತ್ತು ಪುದೀನೂ ಸಹ ಹಾಕಿ ನಾನು ಒಂದು 10 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ಅದು ಚೆನ್ನಾಗಿ ಕುದಿಯೋದು ಗೊತ್ತಾದ ಮೇಲೆ ನಾವು ಓಪನ್ ಮಾಡಿ ಅದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಾಕಬೇಕು. ಈ ಥರ ಒಂದು ಸಲ ಚೆನ್ನಾಗಿ ಒಂದು ಕುದಿ ಬಂದಾದ ನಂತರ ನಾವು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಾಕಿದ್ರೆ ಯಾವುದೇ ರೀತಿಯಾದಂತಹ ತಳ ಹಿಡಿಯಲ್ಲ. ನೋಡಿ ಓಪನ್ ಮಾಡಿದೆ. ಚಿಕನ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿಯಾದಂತಹ ನೀರು ಗಿಂಜಲೇನೂ ಆಗಿಲ್ಲ. ಚೆನ್ನಾಗಿ ಹುಡಿಯಾಗಿ ಬಿರಿಯಾನಿ ಬಂದಿದೆ. ನಾನಿಲ್ಲಿ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪನ ಹಾಕಿ ಮಿಕ್ಸ್ ಮಾಡಿದೆ. ನೋಡ್ತಿರ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ಹುಡಿಯಾಗಿ